ಮುಂದೆ ಭಾಗವತದಲ್ಲಿ ನಾವು ಅನೇಕ ಕಥೆಗಳನ್ನು ಕೇಳಬೇಕಾದ್ರೆ ಅತ್ರಿ ಮಹರ್ಷಿಗಳ ಕಥೆಯನ್ನು ಕೇಳ್ತೇವೆ. ಅತ್ರಿ ಮಹರ್ಷಿಗಳು ಭಗವಂತನ ತಪಸ್ಸನ್ನು ಮಾಡ್ತಾ ಇರ್ತಾರೆ. ತಪಸ್ಸನ್ನು ಮಾಡಿದಾಗ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನರು ಕೂಡ ಪ್ರತ್ಯಕ್ಷರಾಗಿದ್ದಾರೆ. ಪ್ರತ್ಯಕ್ಷರಾದಾಗ ನೀವು 3 ಜನ ಯಾಕೆ ಬಂದ್ರಿ ಅಂತ ಅತ್ರಿ ಮಹರ್ಷಿಗಳು ಪ್ರಶ್ನೆ ಕೇಳ್ತಾರೆ. ಯಾಕೆಂದರೆ ನಾನು ತಪಸ್ಸು ಮಾಡ್ತಾ ಇದ್ದಿದ್ದು ಒಬ್ಬನನ್ನು ಕುರಿತು ನಾನು ತಪಸ್ಸು ಮಾಡ್ತಾ ಇದ್ದೆ, ವಿಷ್ಣುವನ್ನು ಕುರಿತು ನಾನು ತಪಸ್ಸು ಮಾಡ್ತಾ ಇದ್ದೆ, ನೀವು 3 ಜನ ಹೇಗೆ ಬಂದ್ರಿ ಅಂತ. ಬ್ರಹ್ಮದೇವರು ನಿಮ್ಮನ್ನು ನಾನು ಕುರಿತು ತಪಸ್ಸು ಮಾಡಿಲ್ಲ, ರುದ್ರದೇವರೇ ನಿಮ್ಮ ತಪಸ್ಸು ನಾನು ಮಾಡಿಲ್ಲ, ಯಾಕೆ ಬಂದ್ರಿ ಅಂತ ಕೇಳಿದಾಗ ಆ ಸಂದರ್ಭದಲ್ಲಿ ಬರ್ತಕ್ಕಂತಹ ಶ್ಲೋಕ, ಯಥಾ ಕೃತಸ್ಥೆ ಸಂಕಲ್ಪ ಭಾವ್ಯಂ ತೇನೇವ ನಾಣ್ಯತ ಸಸಂಕಲ್ಪಸ್ಯ ವೈ ಬ್ರಹ್ಮನ್ ಯದ್ವೈ ಧ್ಯಾಯಸಿತೇ ವಯಂ. ಆ ಸಂದರ್ಭದಲ್ಲಿ ಆ ಭಗವಂತ ಹೇಳ್ತಕ್ಕಂತಹ ಮಾತು, ನೀನು ಹೇಗೆ ಸಂಕಲ್ಪ ಮಾಡಿ ನೀನು ಯಾವ ರೀತಿಯಲ್ಲಿ ತಪಸ್ಸು ಮಾಡಿದ್ದೆಯೋ ಹಾಗೆ ನಾವು ಬಂದಿದ್ದೇವೆ ಅಂತ. ಅತ್ರಿ ಮಹರ್ಷಿಗಳು ಕೇಳ್ತಾರೆ, ನಾನು ತಪಸ್ಸು ಮಾಡಿದ್ದು ಒಬ್ಬನನ್ನು, ನೀವು 3 ಜನ ಯಾಕೆ ಬಂದ್ರಿ ಅಂತ. ಅದಕ್ಕೆ ಉತ್ತರ ಕೊಟ್ಟಿದ್ದು, ನೀನು ಹೇಗೆ ತಪಸ್ಸು ಮಾಡಿದ್ದೆಯೋ ಹಾಗೆ ನಾನು ಬಂದಿದ್ದೇನೆ ಅಂತ ಉತ್ತರ ಕೊಡುವಂಥದ್ದು. ನಮಗೆ ಇದು ವಸ್ತುತಃ ಈ ಉತ್ತರ ನಮಗೆ ಅರ್ಥ ಆಗೋದಿಲ್ಲ. ಈ ಉತ್ತರವನ್ನು ನಮಗೆ ಶ್ರೀಮದ್ ಆಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಉತ್ತರ ಕೊಡ್ತಾರೆ. ಅತ್ರಿ ಮಹರ್ಷಿಗಳೇ, ನೀವು ತಪಸ್ಸು ಮಾಡಿದ್ದು ಒಬ್ಬನನ್ನೇ ಆಗಿರಬಹುದು, ಆದರೆ ಒಬ್ಬನನ್ನೇ ಒಂದೇ ರೀತಿಯಲ್ಲಿ ತಪಸ್ಸು ಮಾಡಿಲ್ಲ, 3 ರೀತಿಯಲ್ಲಿ ತಪಸ್ಸು ಮಾಡಿದಿರಿ. ಬ್ರಹ್ಮದೇವರ ಅಂತರ್ಯಾಮಿಯಾಗಿ ಭಗವಂತನನ್ನು ತಪಸ್ಸು ಮಾಡಿದಿರಿ. ವಿಷ್ಣುದೇವರ ರೂಪದಲ್ಲಿ ಇಡೀ ಜಗತ್ತಿಗೆ ಸ್ಥಿತಿಯನ್ನು ನೀಡತಕ್ಕಂತಹ ವಿಷ್ಣು ರೂಪದಲ್ಲಿ ನೀವು ಭಗವಂತನ ಚಿಂತನೆ ಮಾಡಿದಿರಿ. ಅದರ ಜೊತೆಗೆ ರುದ್ರದೇವರ ಅಂತರ್ಯಾಮಿಯಾಗಿ ಭಗವಂತನ ಚಿಂತನೆ ಮಾಡಿದಿರಿ. ಹೀಗೆ 3 ರೂಪದಲ್ಲಿ ಸಾಕ್ಷಾತ್ತಾಗಿ ವಿಷ್ಣು ರೂಪವನ್ನು, ಹಾಗೆ ಅಂತರ್ಯಾಮಿಯಾಗಿ ಬ್ರಹ್ಮದೇವರ ಒಳಗೆ, ರುದ್ರದೇವರ ಒಳಗೆ ಭಗವಂತನನ್ನು ನೀವು ವಿಷ್ಣುವನ್ನು ನೀವು ಚಿಂತನೆ ಮಾಡಿದ್ದಕ್ಕೆ ನಾವು 3 ಮಾಧ್ಯಮದಲ್ಲಿ ಭಗವಂತನಾಗಿ ನಾನೇ ಬಂದಿದ್ದೇನೆ. ಇಲ್ಲಿ ಬ್ರಹ್ಮದೇವರು ಬಂದಿರಬಹುದು. ಹೇಗೆ ನಾವು ನೀರು ಬೇಕು ಅಂತ ಕೇಳಿದರೆ ನೀರು ಮಾತ್ರ ಕೊಡುವುದಿಲ್ಲ, ಒಂದು ಲೋಟದಲ್ಲಿ ನೀರನ್ನು ಹಾಕಿ ಕೊಡಬೇಕು, ಖಾಲಿ ನೀರನ್ನು ಯಾರೂ ಕೂಡ ಕೊಡುವುದಿಲ್ಲ. ಹಾಗೆ ರುದ್ರದೇವರ ಅಂತರ್ಯಾಮಿಯಾಗಿ ನೀವು ನನ್ನನ್ನು ಚಿಂತನೆ ಮಾಡಿದ್ದು, ಅದರಿಂದಾಗಿ ರುದ್ರದೇವರ ಪ್ರತೀಕವಾಗಿ ನಾನು ಬಂದಿದ್ದೇನೆ, ಬ್ರಹ್ಮದೇವರ ಪ್ರತೀಕವಾಗಿ ನಿನ್ನ ಮುಂದೆ ಬಂದಿದ್ದೇನೆ ಎಂಬುದಾಗಿ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಈ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಇದು ಆಚಾರ್ಯರು ತಮ್ಮ ಸ್ವಂತ ಅಭಿಪ್ರಾಯವನ್ನು ಇಲ್ಲಿ ಹೇಳಿದ್ದಲ್ಲ, ಇದು ಬ್ರಹ್ಮವೈವರ್ತ ಪುರಾಣದಲ್ಲಿ ವ್ಯಾಸರು ಹೇಳಿದಂತಹ ಮಾತು. ಬ್ರಹ್ಮಸ್ಥಶ್ಚೈವ ರುದ್ರಸ್ಥಃ, ಬ್ರಹ್ಮಸ್ಥನಾಗಿದ್ದುಕೊಂಡು ರುದ್ರಸ್ಥನಾಗಿ ಇರ್ತಕ್ಕಂತಹ ಸ್ವಯಂ ಚಾಪಿ ಹರಿಪ್ರಭು, ಬ್ರಹ್ಮದೇವರ ಅಂತರ್ಯಾಮಿಯಾಗಿರ್ತಕ್ಕಂತಹ ರುದ್ರದೇವರ ಒಳಗಿರ್ತಕ್ಕಂತಹ ಸ್ವಯಂ ಭಗವಂತನಾಗಿ ನಾನು ಬಂದಿದ್ದೇನೆ. ಪ್ರಜಾಂ ತ್ರಿಪುರುಷ ಸಮಾಹ ಯಚ್ಚತ್ವಿತ್ಯತ್ರಿರೈಚ್ಛತ, 3 ಜನರ ಅಂತರ್ಯಾಮಿಗೆ ನಾನು ಬಂದಿದ್ದೇನೆ. ನಿಮಗೆ ನಾನು ಮಕ್ಕಳನ್ನು ಕೊಡಬೇಕಾದರೂ ಕೂಡ ಬ್ರಹ್ಮದೇವರ ಅಂಶ ಸಂಭೂತರಾಗಿ ನಾವು, ಹಾಗೆ ರುದ್ರದೇವರ ಅವತಾರವಾಗಿ ದೂರ್ವಾಸರನ್ನು ಸ್ವಯಂ ನಾನೇ ದತ್ತಾತ್ರೇಯನಾಗಿ ಬಂದು ಮೂವರಲ್ಲಿಯೂ ಕೂಡ ಸ್ವಯಂ ಭಗವಂತನೇ ಒಂದು ವಿಶೇಷ ಅಂಶದಿಂದ ಇರ್ತೇನೆ. ತಸ್ಮಾಸ ಬ್ರಹ್ಮರುದ್ರಾಭ್ಯಾಂ ಸಹ ವಿಷ್ಣುರ್ ಜಗತ್ಪತಿ, ಅದರಿಂದಾಗಿ ನಾನು ಆ ಬ್ರಹ್ಮದೇವರ ರುದ್ರದೇವರ ಜೊತೆಗೆ ನಾನು ಬಂದಿದ್ದೇನೆ. ಮೂವರಲ್ಲಿಯೂ ಕೂಡ ಇರುವವನು ನಾನೇ, ಸ್ವಯಂ ವಿಷ್ಣುವಾಗಿ ನಾನಿದ್ದೇನೆ, ರುದ್ರದೇವರ ಒಳಗೆ ಬ್ರಹ್ಮದೇವರ ಒಳಗೆ ನಾನು ಇದ್ದೇನೆ ಎಂಬುದಾಗಿ ಆ ಮಾತನ್ನು ಹೇಳಬೇಕಾದ್ರೆ ಬ್ರಹ್ಮವಿವರ್ತದ ಉಲ್ಲೇಖವನ್ನು ಮಾಡ್ತಾರೆ. ಹೀಗೆ ಮುಂದೆ ಆ ಮನುವಿನ ಕಥೆಯನ್ನು ಭಾಗವತ ವಿಸ್ತಾರವಾಗಿ ಹೇಳ್ತದೆ. ಅಥಾತ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುದ್ವಃ ಸ್ವಯಂಭುವಸ್ಯಾಪಿ ಮನೋಹ ಹರೇರಂಶಾಂಶ ಜನ್ಮನಃ ಅಂತ ಆ ಮನುವಿನ ವಂಶ ವಿಸ್ತಾರವನ್ನು ಹೇಳಬೇಕಾದ್ರೆ ಮನುವನ್ನು ಉಲ್ಲೇಖ ಮಾಡ್ತದೆ ಭಾಗವತ. ಮನೋಹ ಹರೇರಂಶಾಂಶ ಜನ್ಮನಃ, ಭಗವಂತ ಹೇಳ್ತಕ್ಕಂತಹ ಮಾತು, ನನ್ನ ಅಂಶವಾದಂತಹ ಮನುವಿನ ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ವ್ಯಾಸರು ಹೇಳ್ತಾರೆ. ವಸ್ತುತಃ ಮನು ಭಗವಂತನ ಅವತಾರ ಅಲ್ಲ, ಭಗವಂತನ ಅಂಶ ಅಂತ ಹೇಗೆ ಹೇಳಿದ್ರು ಅಂತ ಹೇಳಬೇಕಾದ್ರೆ ಆ ಸಂದರ್ಭದಲ್ಲಿ ಬ್ರಹ್ಮವೈವರ್ತ ಪುರಾಣದ ಒಂದು ವಾಕ್ಯವನ್ನು ಆಚಾರ್ಯರು ಹೇಳ್ತಾರೆ. ಆವಿಷ್ಟ ಹರಿಣಾ ಜೀವಾ ಬ್ರಹ್ಮ ದಕ್ಷೋ ಮನುಪೃತು ಶಕ್ರಾದ್ಯ ಋಷಯಶ್ಚೈವ ಮತ್ಸ್ಯವ್ಯಾಸಾದಯೋ ಹರಿಹಿ ಎಂಬುದಾಗಿ. ಭಗವಂತನನ್ನು ಚಿಂತನೆ ಮಾಡಬೇಕಾದ್ರೆ 3 ಬಗೆಯ ಆಲೋಚನೆ ನಮ್ಮಲ್ಲಿ ಇರಬೇಕು. ಒಂದು ಮುಖ್ಯವಾಗಿ ಭಗವಂತನ ಅನೇಕ ಅವತಾರಗಳು, ಮತ್ಸ್ಯ, ಕೂರ್ಮ, ವರಾಹ ಮೊದಲಾದಂತಹ ಅನೇಕ ಭಗವಂತನ ಸ್ವಯಂ ಪರಿಪೂರ್ಣ ಸಾಮರ್ಥ್ಯದಿಂದ ಸ್ವಯಂ ಭಗವಂತನೇ ಅಪರಾಕೃತ ಶರೀರನಾಗಿ ಬಂದು ಲೋಕವನ್ನು ಅನುಗ್ರಹ ಮಾಡಿದಂತಹ ಭಗವಂತನ ಅನೇಕ ಅವತಾರಗಳು. ಎರಡನೆಯದ್ದು ಭಗವಂತನ ಆವೇಶವನ್ನು ಪಡೆದಂತಹ ಅನೇಕ ಸಾತ್ವಿಕ ಸದ್ಭಕ್ತರು. ಆವಿಷ್ಟ ಹರಿಣಾ ಜೀವಾಹ, ಇಲ್ಲಿ ಹೇಳಿದಂತಹ ಮನುವಿನಲ್ಲಿ ಭಗವಂತನ ಅಂಶ ಇತ್ತು ಅಂತ ಹೇಳಿದರೆ ಭಗವಂತನ ಅವತಾರ ಅಂತ ತಿಳಿಬಾರದು, ಭಗವಂತನ ಆವೇಶದಿಂದ ಕೂಡಿದಂತಹ ವಿಶೇಷ ಸಾಮರ್ಥ್ಯವನ್ನು, ಭಗವಂತನ ವಿಭೂತಿ ರೂಪವನ್ನು ತನ್ನ ಒಳಗೆ ಹೊಂದಿದಂಥವನು ಮನು ಎಂಬುದಾಗಿ. ಹೀಗೆ ಕೆಲವರು ಭಗವಂತನ ಅವತಾರ, ಮತ್ಸ್ಯಕೂರ್ಮಾದಿಗಳು ಭಗವಂತನ ಅವತಾರ, ದಕ್ಷ, ಮನು, ಪೃಥುರಾಜ ಇವರೆಲ್ಲರೂ ಕೂಡ ಭಗವಂತನ ಆವೇಶವನ್ನು ಭಗವಂತನಿಂದ ಆವಿಷ್ಟರಾದವರು. ಹಾಗೆ ಭಗವಂತನನ್ನು ಅಂತರ್ಯಾಮಿಯಾಗಿ ಹೊಂದಿದಂತಹ ಸಕಲ ಜಗತ್ತಿನ ಎಲ್ಲ ವಸ್ತುಗಳಲ್ಲಿಯೂ ಭಗವಂತ ಅಂತರ್ಯಾಮಿಯಾಗಿದ್ದಾನೆ.
ಎಲ್ಲ ವಸ್ತುಗಳ ಒಳಗೆ ಭಗವಂತ ಇದ್ದಾನೆ ಅಂತ ಹೇಳಿದ ಕೂಡಲೇ ಆ ವಸ್ತುಗಳೇ ಭಗವಂತ ಅಂತ ಆಲೋಚನೆ ಮಾಡಬಾರ್ದು. ಹೀಗೆ ಅವತಾರ, ಆವೇಶ ಮತ್ತು ಅಂತರ್ಯಾಮಿ ಈ ಮೂರನ್ನು ಸರಿಯಾಗಿ ತಿಳಿದು ಭಗವಂತನ ಪಾರಮ್ಯವನ್ನು ಚಿಂತನೆ ಮಾಡಬೇಕು ಅಂತ ಈ ಶಾಸ್ತ್ರದ ತಾತ್ಪರ್ಯವನ್ನು ಬ್ರಹ್ಮವೈವರ್ತ ಪುರಾಣದ ಶ್ಲೋಕದ ರೂಪದಲ್ಲಿ ಹೇಳ್ತಾರೆ. ಹೀಗೆ ಕೇವಲ ಭಾಗವತದಲ್ಲಿ ಮಾತ್ರ ಅಲ್ಲ, ಅದರ ಕೊನೆಯಲ್ಲಿ ನಮಗೆ ಗೀತೆಯ ಸಾರವನ್ನು, ನಮಗೆ ಇಡೀ ಮಹಾಭಾರತದ ಸಾರವಾಗಿ ನಮಗೆ ಕೃಷ್ಣ ಏನು ಗೀತೆಯನ್ನು ಕೊಟ್ಟಿದ್ದಾನೆ, ಆ ಗೀತೆಯನ್ನು ನೋಡಬೇಕಾದರೂ ಕೂಡ ನಮಗೆ ಅನೇಕ ರೀತಿಯ ಸಂದೇಹಗಳು ಬರ್ತದೆ. ಉದಾಹರಣೆಗೆ 3ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. 2 ಬಗೆಯ ಯೋಗ ಇದೆ. ಸಾಂಖ್ಯ ಯೋಗ ಅಂದರೆ ಜ್ಞಾನ ಮಾರ್ಗ ಮತ್ತು ಕರ್ಮ ಮಾರ್ಗ ಅಂತ. ಯೋಗಿಗಳು ಕರ್ಮ ಮಾರ್ಗದಲ್ಲಿ ಹೋಗ್ತಾರೆ, ಜ್ಞಾನಿಗಳು ಜ್ಞಾನ ಮಾರ್ಗದಲ್ಲಿ ಹೋಗ್ತಾರೆ ಅಂತ. ಹಾಗಾದರೆ ಜ್ಞಾನ ಮತ್ತು ಕರ್ಮ 2 ಅತ್ಯಂತ ಭಿನ್ನವಾದಂತಹ ಮಾರ್ಗ ಅಂತ ನಮಗೆ ಅನ್ನಿಸ್ತದೆ. ಆ ಸಂದರ್ಭದಲ್ಲಿ ಆಚಾರ್ಯರು ನಮಗೆ ತುಂಬ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಕರ್ಮ ಮಾರ್ಗ ಅಂತ ಹೇಳಿದ್ರೆ ಕೇವಲ ಕರ್ಮಗಳನ್ನು ಮಾಡ್ತಾ, ಜ್ಞಾನದ ಸ್ಪರ್ಶವೇ ಇಲ್ಲದೆ ಕರ್ಮವನ್ನು ಮಾಡ್ತಾ ಭಗವಂತನ ಆರಾಧನೆ ಮಾಡುವುದು ಅಂತ ಅರ್ಥ ಅಲ್ಲ. ಹೊರತು ಕರ್ಮ ಅಂತ ಹೇಳಿದಾಗ ಅಲ್ಲಿ ಜ್ಞಾನವೂ ಇರಬೇಕು, ಕರ್ಮವು, ಎರಡರ ಮಿಶ್ರಣ. ಯಾಕೆಂದರೆ ಕರ್ಮ ಶಬ್ದದ ಅರ್ಥವೇ ಅಲ್ಲಿ ಕರ್ಮ ಅಂತ 2 ಅಕ್ಷರ ಇದೆ. ಕರು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಡುಕುರುಂಕರಣೆ ಅಂತ, ಮಾಡುವಿಕೆ, ಕ್ರಿಯೆ ಅಂತ ಅರ್ಥ. ಮಾ ಅಂತಿದೆ, ಮಾಂಗ್ ಮಾನೆ ಅಂತ, ಮಾ ಅನ್ನೋದಕ್ಕೆ ಜ್ಞಾನ ಅಂತ ಅರ್ಥ. ಕರ್ಮ ಎನ್ನತಕ್ಕಂಥ ಶಬ್ದ ಆಗಬೇಕು ಅಂದ್ರೇ ಜ್ಞಾನ ಮತ್ತು ಕೆಲಸ 2 ಸೇರಿದರೇ ಅದು ಕರ್ಮ ಅಂತ ಆಗುವಂಥದ್ದು. ಮತ್ತು ಅದನ್ನು ಕರ್ಮ ಯೋಗ ಅಂತ ಯಾಕೆ ಕರೆದ್ರು ಅಂತ ಹೇಳಿದ್ರೆ ಅಲ್ಲಿ ಕರ್ಮ ಪ್ರಧಾನವಾಗಿರ್ತದೆ, ಜ್ಞಾನ ಅದಕ್ಕೆ ಅಡಿಪಾಯವಾಗಿರ್ತದೆ. ಅದರಿಂದಾಗಿ ಅವರನ್ನು ಕರ್ಮಯೋಗಿಗಳು ಅಂತ ಕರೆದಿದ್ದು. ಜ್ಞಾನಯೋಗಿಗಳು ಅಂತ ಹೇಳಿದ್ರೆ ಕೇವಲ ಭಗವಂತನ ಜ್ಞಾನ ಸಂಪಾದನೆ ಮಾಡ್ತೇನೆ, ನಾನು ಯಾವುದೇ ಕರ್ಮವನ್ನು ಮಾಡಬೇಕು ಅಂತಿಲ್ಲ, ಯಾವುದೇ ಅನುಷ್ಠಾನ ಮಾಡಬೇಕು ಅಂತಿಲ್ಲ ಅಂತ ಅರ್ಥ ಅಲ್ಲ. ಜ್ಞಾನಿಗಳು ಕೂಡ ಕರ್ಮವನ್ನು ಮಾಡಲೇಬೇಕು. ಜ್ಞಾನ ಎನ್ನುವ ಶಬ್ದದಲ್ಲಿಯೂ ಕೂಡ ನೋಡಿ, ಜ್ಞಾ ಮತ್ತು ಅನ ಅಂತ 2 ಶಬ್ದ ಇದೆ. ಜ್ಞಾ ಅಂದರೆ ಜ್ಞಾನ, ಅನ ಅಂದರೆ ಅನಚೇಷ್ಟಾಯ, ಕ್ರಿಯೆ ಅಂತ ಅರ್ಥ. ಅಂದರೆ ಜ್ಞಾನ ಸಂಪಾದನೆಯನ್ನು ಮಾಡಿಕೊಂಡು ಅದನ್ನು ಅನುಷ್ಠಾನವನ್ನು ಗೊಳಿಸಿದಾಗ ಮಾತ್ರ ಆ ಜ್ಞಾನಕ್ಕೆ ಒಂದು ಪೂರ್ಣತೆ ಸಿಗಲಿಕ್ಕೆ ಸಾಧ್ಯ. ಆದರೆ ಅವರನ್ನ ಜ್ಞಾನಯೋಗಿಗಳು ಅಂತ ಯಾಕೆ ಹೇಳ್ತೇವೆ ಅಂತ ಹೇಳಿದ್ರೆ ಅವರಲ್ಲಿ ಜ್ಞಾನ ಸಂಪಾದನೆ ಪ್ರಧಾನವಾಗಿ ಇದ್ದು ಅದಕ್ಕೆ ಅಡಿಪಾಯವಾಗಿ ಕರ್ಮ ಇರ್ತದೆ. ಅದರಿಂದಾಗಿ ಅವರನ್ನು ಜ್ಞಾನಯೋಗಿಗಳು ಅಂತ ಕರೆಯುವಂಥದ್ದು. ಹೀಗೆ ಜ್ಞಾನಯೋಗ ಕರ್ಮಯೋಗದ ಅರ್ಥವನ್ನು ಹೇಳಬೇಕಾದ್ರೆ ಬ್ರಹ್ಮವೈವರ್ತದ ಶ್ಲೋಕವನ್ನು ಆಚಾರ್ಯರು ಹೇಳ್ತಾರೆ. ಸಂಖ್ಯಾಜ್ಞಾನ ಪ್ರಧಾನತ್ವಾತ್ ದೇವಾಶ್ಚ ಯತಯಸ್ತತ ಮುಖ್ಯ ಸಾಂಖ್ಯಾಸ್ತತ್ರ ದೇವಾ ಜ್ಞಾನಮೇಷ ಮಹತ್ಯತಃ. ಹೀಗೆ ಕರ್ಮಯೋಗಿಗಳು ಜ್ಞಾನ ಸಂಪಾದನೆಯನ್ನು ಮಾಡಿರ್ತಾರೆ, ಜ್ಞಾನಯೋಗಿಗಳು ಕರ್ಮ ಮಾರ್ಗದಲ್ಲಿರ್ತಾರೆ. 2 ಮೇಳಿತವಾಗಿ ಭಗವಂತನ ಆರಾಧನೆ ತೊಡಗುವುದು ಅಂತ. ಹೀಗೆ ಭಾಗವತ, ಬ್ರಹ್ಮಸೂತ್ರ, ಭಗವದ್ಗೀತೆ ಅನೇಕ ಸಂದರ್ಭದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಬ್ರಹ್ಮವೈವರ್ತದ ಶ್ಲೋಕಗಳನ್ನು ಆಚಾರ್ಯರು ಉದ್ಧಾರ ಮಾಡ್ತಾರೆ. ಹೀಗೆ ಬ್ರಹ್ಮವೈವರ್ತದ ಶ್ಲೋಕಗಳನ್ನು ಹೇಳುವ ಮೂಲಕವಾಗಿ ಆಚಾರ್ಯರು ನಮಗೆ ದೊಡ್ಡ ಒಂದು ಸಂದೇಶವನ್ನು ನೀಡಿದ್ದಾರೆ. ವ್ಯಾಸರು ಹೇಳಿದಂತಹ ಮಾತು, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮೋಪಬ್ರಹ್ಮಯೇತು ಅಂತ. ವೇದದ ಚಿಂತನೆಯನ್ನು ಮಾಡಿ ಭಗವಂತನ ತತ್ವಜ್ಞಾನವನ್ನು ತಿಳಿಬೇಕು ಅಂತ ಹೇಳಿದರೆ ಯಾವುದೋ ಒಂದು ಶಾಸ್ತ್ರ ಅಧ್ಯಯನ ಮಾಡಿ, ಯಾವುದೋ ಒಂದು ಪುರಾಣ ಅಥವಾ ಯಾವುದೋ ಒಂದು ವೇದವನ್ನು ನಾವು ತಿಳಿದು ಭಗವಂತನ ತತ್ವಜ್ಞಾನವನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆಚಾರ್ಯರು ಗೀತಾಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಏಕಂಚ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆಯತು ಅಂತ. ಯಾವುದಾದ್ರೂ ಒಂದು ತತ್ವವನ್ನು ನಾವು ಸರಿಯಾಗಿ ತಿಳಿಬೇಕು ಅಂತ ಹೇಳಿದ್ರೆ ಎಲ್ಲವನ್ನು ತಿಳಿಲೇಬೇಕಂತೆ. ನಾವು ಕೃಷ್ಣನ ಬಗ್ಗೆ ತಿಳಿಬೇಕು, ಕೃಷ್ಣನ ಕಥೆ ಇರತಕ್ಕಂತಹ ಒಂದು ಪುಸ್ತಕ ಮಾತ್ರ ಓದುತ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ದೇವರ ಬಗ್ಗೆ, ಕೃಷ್ಣನ ಬಗ್ಗೆ, ಕೃಷ್ಣನ ಭಕ್ತರ ಬಗ್ಗೆ ಯಾವ ಯಾವ ಚರಿತ್ರೆಗಳಿದೆ ಅದೆಲ್ಲವನ್ನು ತಿಳಿದರೆ ಮಾತ್ರ ಕೃಷ್ಣನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ. ತಸ್ಮಾತ್ ಸರ್ವತ್ರ ಜಿಜ್ಞಾಸೆಯಿತು. ಅದರಿಂದಾಗಿ ಎಲ್ಲೆಲ್ಲಿ ಜ್ಞಾನದ ಧಾರೆ ಇದೆ ಅಲ್ಲೆಲ್ಲ ಕಡೆಯಲ್ಲಿಯೂ ನಾವು ಜ್ಞಾನದ ಸಂಪಾದನೆಯನ್ನು ಮಾಡಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಹಾಗೆ ವೇದದ ಅರ್ಥವನ್ನು ನಾವು ನಿರ್ಣಯ ಮಾಡಬೇಕಾದ್ರೆ ಇತಿಹಾಸ ಪುರಾಣಾಭ್ಯಾಮ್, ಮಹಾಭಾರತ ಮೊದಲಾದ ಇತಿಹಾಸ, 18 ಪುರಾಣಗಳ ಸಹಕಾರದಿಂದಾಗಿ ನಾವು ವೇದದ ಅರ್ಥವನ್ನು ನಿರ್ಣಯ ಮಾಡಬೇಕು ಅಂತ ಹೇಳ್ತಾರೆ. ಆ ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ವಸ್ತುತಃ ಸ್ವಯಂ ವೇದವ್ಯಾಸರೇ ನಮಗೆ ಬ್ರಹ್ಮಸೂತ್ರವನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಆ ಬ್ರಹ್ಮಸೂತ್ರದಿಂದಲೇ ವಸ್ತುತಃ ವೇದದ ಅರ್ಥವನ್ನು ನಾವು ನಿರ್ಣಯ ಮಾಡಬಹುದು. ಪುರಾಣ ಯಾಕೆ ಬೇಕು ಅಂತ ಕೇಳಿದಾಗ ಅಲ್ಲೊಂದು ವಸ್ತುತಃ ಬ್ರಹ್ಮಸೂತ್ರದ ಮೂಲಕ ವೇದದ ಅರ್ಥದ ಚಿಂತನೆಯನ್ನು ಮಾಡಬೇಕಾದ್ರೆ ನಮಗೆ ಸಂಶಯ ಬರ್ತದೆ. ವೇದವನ್ನು ನೋಡಿದಾಗ ಒಂದು ಬಗೆಯ ಅರ್ಥ ನಮಗೆ ತೋರ್ತದೆ. ಆ ಅರ್ಥಕ್ಕೆ ಅನುಗುಣವಾಗಿ ನಾವು ಬ್ರಹ್ಮಸೂತ್ರಗಳನ್ನು ಅರ್ಥ ಮಾಡಬೇಕು, ಅಥವಾ ಬ್ರಹ್ಮಸೂತ್ರದಲ್ಲಿ ಏನು ಅರ್ಥ ಕಾಣ್ತದೆ ಅದಕ್ಕೆ ಅನುಗುಣವಾಗಿ ನಾವು ವೇದವನ್ನು ಚಿಂತನೆ ಮಾಡಬೇಕು. ಅನೇಕ ಹಿಂದಿನ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಮಾಡುವವರು ವೇದವನ್ನು ಅಧ್ಯಯನ ಮಾಡಿದರು. ಅವರಿಗೆ ಏನೇನು ಅರ್ಥ ತೋಚಿತೋ ಅದಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರವನ್ನು ವ್ಯಾಖ್ಯಾನ ಮಾಡ್ತಾ ಹೋದರು. ಅದರಿಂದಾಗಿ ಬ್ರಹ್ಮಸೂತ್ರವನ್ನು ತಿಳಿದು ಅದಕ್ಕನುಗುಣವಾಗಿ ವೇದವನ್ನು ಅರ್ಥ ಮಾಡಿಕೊಳ್ಬೇಕು, ಅಥವಾ ವೇದವನ್ನು ತಿಳಿದು ಅದಕ್ಕೆ ಅನುಗುಣವಾಗಿ ನಾವು ಬ್ರಹ್ಮಸೂತ್ರವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದಾಗ
ಈ ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಬ್ರಹ್ಮವೈವರ್ತ ಪುರಾಣ ನಮಗೆ ಒಂದು ಮಾರ್ಗವನ್ನು ತೋರಿಸಿಕೊಡ್ತದೆ. ಅದನ್ನು ಆಚಾರ್ಯರು ಚಾಂದೋಗ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಬ್ರಹ್ಮಸೂತ್ರಾನುಸಾರೇಣ ವೇದಾಢ್ಯಂ ಸರ್ವಮೇವಚ ಯೋಜ್ಯಂ ನ ಬ್ರಹ್ಮಸೂತ್ರಾಣಿ ದೃಶ್ಯಮಾನಾರ್ಥತೋನ್ಯಥ. ಯಾವತ್ತೂ ಕೂಡ ಮೊದಲು ವೇದವನ್ನು ಓದಿ ವೇದಕ್ಕೆ ನಮಗೆ ಏನು ಅರ್ಥ ತೋಚುತ್ತದೋ ಅದಕ್ಕೆ ಅನುಗುಣವಾಗಿ ಬ್ರಹ್ಮಸೂತ್ರಗಳನ್ನು ನಾವು ಅನ್ವಯ ಮಾಡಬಾರದು. ಮೊದಲು ಬ್ರಹ್ಮಸೂತ್ರಗಳನ್ನು ಕುಲಂಕುಷವಾಗಿ ಅಧ್ಯಯನ ಮಾಡಬೇಕಂತೆ. ಎಲ್ಲ ರೀತಿಯಿಂದಲೂ ಮಥನ ಮಾಡಿ ಬ್ರಹ್ಮಸೂತ್ರದ ತಾತ್ಪರ್ಯವನ್ನು, ವೇದವ್ಯಾಸರ ಅಭಿಪ್ರಾಯವನ್ನು ರಕ್ತಗತ ಮಾಡಿಕೊಂಡು ಆ ಬ್ರಹ್ಮಸೂತ್ರಕ್ಕೆ ಅನುಗುಣವಾಗಿ ನಾವು ವೇದದ ಅರ್ಥವನ್ನು ನಾವು ನಿರ್ಣಯ ಮಾಡಬೇಕು ಅಂತ. ಹೀಗೆ ವೇದದ ಅರ್ಥವನ್ನು ಹೇಗೆ ನಿರ್ಣಯ ಮಾಡಬೇಕೆನ್ನುವುದಕ್ಕೂ ಬ್ರಹ್ಮವೈವರ್ತದ ಪುರಾಣವನ್ನು ಹೇಳುವ ಮೂಲಕವಾಗಿ ನಮಗೆ ಈ ಪುರಾಣದ ಮಾಹಾತ್ಮ್ಯವನ್ನು ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ. ಹೀಗೆ ಅನೇಕ ಆಚಾರ್ಯರ ಶ್ಲೋಕಗಳ ಮೂಲಕವಾಗಿ ಬ್ರಹ್ಮವೈವರ್ತದ ಪುರಾಣದ ಮಹಿಮೆಯನ್ನು, ಅದರ ಉಪಯುಕ್ತತೆಗಳನ್ನು ನಮಗೆ ಆಚಾರ್ಯರು ನೀಡಿದ್ದಾರೆ. ಈ ಬ್ರಹ್ಮವೈವರ್ತ ಪುರಾಣದ ಅನುವಾದದ ರೂಪದಲ್ಲಿ ಹೆಚ್ಚು ವಿಮರ್ಶೆಗಳನ್ನು ಮಾಡದೆ ಅನುವಾದದ ರೂಪದಲ್ಲಿ ಪುರಾಣಗಳಲ್ಲಿ ಏನಿದೆ ಅದರ ಸಾರವನ್ನು ತಿಳಿದು ಇದರ ಅಧ್ಯಯನದಲ್ಲಿ ತೊಡಗಿ ಅದರ ವಿಮರ್ಶಾತ್ಮಕವಾದಂತಹ ಚಿಂತನೆ ನಮ್ಮಲ್ಲಿ ಭಗವಂತನ ಅನುಗ್ರಹ ಮಾಡಬೇಕೆನ್ನುವ ದೃಷ್ಟಿಯಿಂದಾಗಿ ಅನುವಾದದ ರೂಪದಲ್ಲಿ ಈ ಬ್ರಹ್ಮವೈವರ್ತದ ಪುರಾಣದ ಚಿಂತನೆ ನಡೆದಿದೆ. ಈ ಚಿಂತನೆಯನ್ನು ಮಾಡಬೇಕಾದರೆ ಅದರಲ್ಲಿ ಏನಾದರೂ ಗುಣಗಳಿದ್ದರೆ ಅದೆಲ್ಲವೂ ಕೂಡ ಗುರುಗಳದ್ದು ಅಂತ ಹೇಳ್ತಾ, ಏನಾದರೂ ದೋಷಗಳಿದ್ದರೆ ಅದನ್ನು ಗುರುಗಳು ಮನ್ನಿಸಿ ಅದರ ಯಥಾರ್ಥ ತತ್ವಜ್ಞಾನವನ್ನು, ಭಗವತ್ ಚಿಂತನೆಯನ್ನು, ಭಗವದ್ಭಕ್ತಿಯನ್ನು ನಮ್ಮೆಲ್ಲರಲ್ಲಿ ಅನುಗ್ರಹಿಸಬೇಕು ಅಂತ ಪರ್ಯಾಯ ಶ್ರೀಪಾದರ ಹೃದಯದಲ್ಲಿ ನೆಲೆಸಿರ್ತಕ್ಕಂತಹ ಮಧ್ವಾಂತರ್ಗತ ಗೋಪಾಲಕೃಷ್ಣ ದೇವರಲ್ಲಿ ಈ ಜ್ಞಾನಯಜ್ಞವನ್ನು ಸಲ್ಲಿಸ್ತಾ, ಕಾಯೇನ ವಾಚ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.